ಅಲ್ಲ ಅಮ್ಮ, ನಾವ್ ದೇವ್ರ ಹತ್ರ ಕೇಳ್ಕೊಂಬಂದ್ರು ಹೀಗ್ಯಾಕಾಗ್ತಿದೆ? ದೇವ್ರು ಕೂಡ ಕೆಲವು ಸಾರಿ ಅಸಹಾಯಕನೇ ಕಣಮ್ಮ. ನಾವು ಮಾಡಿದ ಕರ್ಮ ಸವಿಯೋವರೆಗೂ ಯಾವ ಕಷ್ಟನೂ ತಪ್ಪೋಲ್ಲ. ಹಾಗಿದ್ರೆ ದೇವ್ರನ್ನ ನಂಬದ್ ತಪ್ಪ ಅಮ್ಮ? ಹಾಗೇನಿಲ್ಲಮ್ಮ, ಖಂಡಿತ ಇಲ್ಲ. ಇದು ಪರೀಕ್ಷೆ ಸಮಯ. ಅವನ್ ನಮ್ಗೆ ಇವಾಗ ಸಿಗದೆ ಇರಬಹುದು, ಹಾಗಂತ ಸಿಗೋದೇ ಇಲ್ಲ ಅಂತ ಅಲ್ಲ, ಸಿಕ್ಕೇ ಸಿಗ್ತಾನೆ. ಅಲ್ಲ ಅಮ್ಮ, ನಮ್ಮೂರಲ್ಲಿ ಅವನು ಗೊತ್ತಿರೋರು ಅಂತ ಯಾರು ಇಲ್ಲ. ಆದ್ರೂ ಅವನು ನಮ್ಮನ್ನೆಲ್ರನ್ನೂ ನೋಡ್ತಾನೆ ಅಂತಂದ್ರೆ ಯಾರ ಮೇಲೂ ನಾವು ಅನುಮಾನ ಪಡೋ ಸ್ಥಿತಿಲಿ ಇಲ್ಲಮ್ಮ. ಈಗ ಅದೇ ಸಮಸ್ಯೆ. ನಮ್ಗೆ ಗೊತ್ತಿಲ್ದೆ ನಮ್ ಮನೆಗ್ ಬರ್ತಾನೆ ಅಂತಂದ್ರೆ ಅವನಿಗೆ ಎಷ್ಟು ಧೈರ್ಯ ಇರ್ಬೇಕಮ್ಮ. ಸಿಗ್ಲಿ ಅವನು. ನಾನೇ? ಹೆದರ್ಕೊಂಡ್ಯಾ? ನನಗೂ ನಿಮ್ ಜೊತೆ ತುಂಬಾ ಮಾತಾಡೋದಿತ್ತು. ನೀನ್ ಬರ್ತೀಯಾ ಅಂತ ನನಗ್ ಗೊತ್ತಿತ್ತು. ನೀವ್ ನನ್ ಮುಂದೆ ಯಾಕೆ ಬರ್ತಿದ್ದೀರಾ? ಯಾಕೆ ತುಂಬಾ ಒಕ್ಟೊಕ್ಟಾಗಿ ಮಾತಾಡ್ತಿದ್ದೀರಾ? ಅಯ್ಯೋ, ನೇರವಾದ ನೋಡಿ ನೆತ್ತಿಗೆರ್ದ್ರೆ ಕಷ್ಟಕ್ಕಂತಕ್ಕೋ. ಯಾರು ಯಾವ ಹೊತ್ತಲ್ಲಿ ಯಾವ ರೂಪ ಎತ್ಕೊಂಡು ಬಂದಿರ್ತಾರೋ. ಈಗ ನಾನು ಯಾರು ಅನ್ನೋದು ಮುಖ್ಯ ಅಲ್ಲ, ನಾನು ಯಾಕೆ ಬಂದೆ ಅನ್ನೋದು ಮುಖ್ಯ. ಯಾಕೆ ಬಂದ್ರಿ? ನಿನ್ನ ಪ್ರಶ್ನೆ ನಾಟೋ ಹಾಗಿದ್ರೆ ನನ್ನ ಉತ್ತರನೂ ಹಾಗೇ ಇರುತ್ತೆ. ಆಪತ್ತು ಅಂದ್ರೆ ಈಗ ಬಂದಿರೋದಲ್ಲ, ಕಾಣ್ದಿರೋ ಹಾಗೆ ಕತ್ತಲ್ಲಿ ಅಡಗಿರೋದು. ನಿಜವಾಗ್ಲೂ ನನಗೇನು ಗೊತ್ತಾಗ್ತಾ ಇಲ್ಲ. ಕೈ ಹಿಡಿದವರು ಕೈ ಬಿಡೋ ಸಮಯ ಹತ್ರ ಬರ್ತಾ ಇದೆ. ಅಂದ್ರೆ ನಿನಗ್ ಬೇಕಾಗಿರೋರು ಬಲೆಗ್ ಬೀಳ್ತಾ ಇದ್ದಾರೆ. ಅದನ್ನ ತಡೆಯೋದ್ ಬಿಟ್ಟು ಇಲ್ಲೇನು ಹುಡುಕ್ತಾ ಇದ್ಯಾ? ಇಲ್ಲಿ ನೆರಳಲ್ಲಿ ಹುಡ್ಕೋದ್ ಬಿಡು, ಅದು ಕತ್ಲಲ್ಲಿ ಕರಗೋ ಸಮಯ ಬಂದಿದೆ. ನೀವ್ ಯಾರ ಬಗ್ಗೆ ಹೇಳ್ತಿದ್ದೀರಾ? ಅಯ್ಯೋ, ಆತ್ಮಕ್ಕಿಂತ ದೈವ ಬೇಕಾ? ಅದ್ ಸರಿನೇ, ಆದ್ರೆ ಸಿಂಧು ಅವರೇ, ಸಿಂಧು ಅವರೇ, ಸಿಂಧು ಅವರೇ, ಕೈ ಹಿಡಿದವರು ಕೈ ಬಿಡೋ ಸಮಯ ಹತ್ರ ಬರ್ತಾ ಇದೆ. ನಿನಗ್ ಬೇಕಾಗಿರೋರು ಬಲೆಗ್ ಬೀಳ್ತಾ ಇದ್ದಾರೆ. ಅದನ್ನ ತಡೆಯೋದ್ ಬಿಟ್ಟು ಇಲ್ಲೇನು ಹುಡುಕ್ತಾ ಇದ್ಯಾ? ನಿನ್ನನ್ನೇ ಪ್ರಪಂಚ ಅಂತ ತಿಳ್ಕೊಂಡಿರೋ ನಿನ್ನ ಮಗು ನಿನ್ನನ್ನು ಕಾಣದೆ ಎಷ್ಟು ಒದ್ದಾಡ್ತಾ ಇದೆ ಗೊತ್ತಾ, ಎಷ್ಟು ಅಳ್ತಾ ಇದೆ ಗೊತ್ತಾ. ನೀನು ನಿಮ್ಮ ಮತ್ತೆ ಜೊತೆ ಕ್ಲಬ್ಬಿಗೆ ಹೋಗೋದು, ಪಾರ್ಟಿಗೆ ಹೋಗೋದು ತಪ್ಪು ಅಂತ ನಾನು ಹೇಳ್ತಿಲ್ಲ. ಅದಕ್ಕಿಂತ ಹೆಚ್ಚಾಗಿ ಆ ಮಗುಗೆ ತಾಯಿಯಾಗಿ ನಿನ್ನದೇ ಅಂತ ಒಂದಿಷ್ಟು ಕರ್ತವ್ಯ ಇರುತ್ತಲ್ಲಮ್ಮ. ಅಮ್ಮವ್ರೆ, ನೀವು ಹೋದ್ಮೇಲೆ ತುಂಬಾನೇ ಅಳ್ತಿದ್ಲು ಅಮ್ಮವ್ರೆ. ದೃಷ್ಟಿ ಆಗಿರ್ಬೋದು ಅಂತ ದೃಷ್ಟಿ ತೆಗ್ದೆ. ಕುಮಾರಪ್ಪ ಅವರು ಸ್ವಲ್ಪ ಹೊತ್ತು ಅವಳನ್ನ ಎತ್ಕೊಂಡು ಸಮಾಧಾನ ಮಾಡಿದ್ರು.
ಆಮೇಲೆ ಹೊಟ್ಟೆ ಹಸ್ತಿರುತ್ತೆ ಅಂತ ಹೇಳಿ ಸರಿ ಮಾಡಿ ತಿನ್ನಿಸ್ದೆ. ಸ್ವಲ್ಪ ಹೊತ್ತು ಹೋದ್ಮೇಲೆ ಹಣ್ಣಿನ ರಸ ಕುಡಿಸ್ದೆ. ಭಾವನಿ, ಇನ್ನು ಅಪ್ಪ ಹೇಳಿದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದೆಯಾ? ಅಪ್ಪ ಹೇಳಿದ ಮದ್ ನಿನ್ ಕಹಿ ಅನ್ಸಿದ್ರು ಅದೇ ಸತ್ಯ. ಬೇಜಾರು ಮಾಡ್ಕೊಳ್ಳೋಕ್ಕಿಂತ ಅದ್ರ ಹಿಂದಿನ ಸತ್ಯನ ಅರ್ಥ ಮಾಡ್ಕೋಬೇಕು. ನಾನು ಬೇಜಾರು ಮಾಡ್ಕೊಂಡಿಲ್ಲ ಅಥರ್ವ. ಮಾವ ಹೇಳಿದ ಮಾತುಗಳ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೀನಿ. ನಿನ್ ಪಾರ್ಟಿಗೆ ಅಂತ ಹೋದಾಗ ನನಗೆ ಖುಷಿನೇ ಆಯ್ತು. ಈಗಲಾದ್ರೂ ನನ್ನ ಹೆಂಡತಿ ಸೋಷಿಯಲ್ ಲೈಫಲ್ಲಿ ಆಕ್ಟಿವ್ ಆಗಿದ್ದಾಳಲ್ಲ ಅಂತ. ಫ್ರ್ಯಾಂಕ್ ಆಗಿ ಹೇಳೋದಾದ್ರೆ, ಅಪ್ಪ ಹೇಳಿದ್ ಕೇಳಿದ್ಮೇಲೆ ಅವ್ರು ಹೇಳ್ತಾ ಇರೋದ್ರಲ್ಲಿ ನಿಜವಾದ ಜೀವನ ಇದೆ ಅಂತ ಅನಿಸ್ತು. ಮಾವ ನನಗೆ ಬುದ್ಧಿ ಹೇಳಿದಾಗ ಯಾಕವ್ರು ಇಷ್ಟು ಚಿಕ್ಕ ವಿಷಯನ ದೊಡ್ಡದು ಮಾಡ್ತಾ ಇದ್ದಾರೆ ಅಂತ ಅನ್ಕೊಂಡೆ. ಲಕ್ಷ್ಮಿ ಮಗು ಅಳು ನಿಲ್ಸೋದಿಕ್ಕೆ ಹಣ್ಣಿನ ರಸ ಕೊಟ್ಟಿದ್ದೀನಿ ಅಂತ ಅಂದಾಗ ನನ್ನ ಮೇಲೆ ನನಗೆ ಬೇಜಾರಾಯ್ತು. ಯಾಕೆ? ಇಂಥ ಅಡಿಕ್ಷನ್ಗಳು ಮಕ್ಳಿಗೆ ಒಳ್ಳೇದಲ್ಲ ಅಥರ್ವ. ಮಗು ಜೊತೆ ನಾನು ಇದ್ದಿದ್ರೆ ಇವಳು ಇಷ್ಟೊಂದು ಅಳ್ತಾ ಇರಲಿಲ್ಲ, ಖುಷಿಯಾಗಿರ್ತಿದ್ಲು. ಭವಾನಿ, ಅಮ್ಮನ ಪೊಸಿಷನ್ಗಿರೋ ಪವರ್ ಅದು. ಮಕ್ಕಳಿಗೆ ಬೇರೇನೂ ಬೇಕಾಗಿಲ್ಲ, ಅಮ್ಮ ಯಾವಾಗಲೂ ಅಪ್ಕೊಂಡಿದ್ರೆ ಸಾಕು. ನಿಜ ಅಥರ್ವ. ಚಿಕ್ಕ ವಯಸ್ಸಲ್ಲಿ ನಾನು ಅಷ್ಟೆ, ಯಾವಾಗಲೂ ಅಮ್ಮನ ಜೊತೆನೇ ಇರ್ತಾ ಇದ್ದೆ. ಅಮ್ಮ 1 ನಿಮಿಷ ಕಾಣಲಿಲ್ಲ ಅಂದ್ರೂ 10 ರಂಪಾಟ ಮಾಡ್ಬಿಡ್ತಿದ್ದೆ. ನೀನ್ ನನಗೆ ಪರಿಚಯ ಆದ್ಮೇಲೆ ಆ ಅಡಿಕ್ಷನ್ ಕಡಿಮೆ ಆಗಿದ್ದು. ತಂದೆ ತಾಯಿ ಜೊತೆ ಬಾಲ್ಯ ಕಳೆಯೋದಕ್ಕೂ ಪುಣ್ಯ ಮಾಡಿರಬೇಕು. ನಾನು ಚಿಕ್ಕ ವಯಸ್ಸಲ್ಲಿ ಅಮ್ಮನ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೇ ಇಲ್ಲ. ನಾನು ವಿರಾಟ್ ಇಬ್ರು ಅಮ್ಮನ ಭೇಟಿ ಮಾಡೋಕ್ಕೆ ಪರ್ಟಿಕ್ಯುಲರ್ ಟೈಮ್ ಬರೋದಕ್ಕೆ ಕಾಯ್ಬೇಕಿತ್ತು. ಎಷ್ಟು ಸರಿ ಅಮ್ಮನ ಕಾಯ್ತಾನೆ ರಾತ್ರಿ ಕಳೆದು ಹಗ್ಲಾಗ್ಬಿಡ್ತಿತ್ತು. ಅಮ್ಮನ ಪ್ರೀತಿನ ತುಂಬ ಮಿಸ್ ಮಾಡ್ಕೊಂಡ್ವಿ ಭವಾನಿ. ಅಪ್ಪ ನಮ್ಮನ್ನ ಎಷ್ಟು ಜೋಪಾನ ಮಾಡಿದ್ರು ಅಂದರೆ ಒಂದೊಂದ್ಸಾರಿ ಅವರೇ ಅಮ್ಮನ ಹಾಗೆ ಆ್ಯಕ್ಟ್ ಮಾಡಿ ನಮ್ಮನ್ನ ನಗಿಸ್ತಿದ್ರು. ನಮ್ಮ ಪಾಲ್ಗೆ ಅಮ್ಮ ಅಂದರೆ ಬರೀ ಡಿಸಿಪ್ಲಿನ್ ಅಷ್ಟೇ. ಯಾಕೆ ನಮ್ಗೇನಾದ್ರೂ ಬೇಕು ಅಂದರೆ ಅಮ್ಮನ ಹತ್ರ ಅಮ್ಮ ಅನ್ನೋ ಸಲಿಗೆಯಲ್ಲಿ ನಾವು ಕೇಳಿದ್ದೇ ಇಲ್ಲ. ಪ್ರಿನ್ಸಿಪಲ್ ಮುಂದೆನೆಲ್ಲ ಸ್ಟೂಡೆಂಟ್ ಥರ ನಿಲ್ಬೇಕಿತ್ತು.